ನಮಸ್ಕಾರ ವೀಕ್ಷಕರೇ, ಇದು ಭೀಮವಾದ ನ್ಯೂಸ್. ಬಾಗಲಕೋಟೆ ಲೋಕಾಪುರ ರೈಲ್ವೆ ಮಾರ್ಗದ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಲೋಕಾಪುರಕ್ಕೆ ಪ್ಯಾಸೆಂಜರ್ ರೈಲು ಸೇವೆಯನ್ನು ತಕ್ಷಣ ಆರಂಭಿಸಬೇಕು ಎಂದು ರೈತ ಮುಖಂಡ ಕುತಬುದ್ದೀನ್ ಖಾಜಿ ಅವರು ಒತ್ತಾಯಿಸಿದರು. ಈ ಕುರಿತು ಪ್ರತಿನಿಧಿಗಳ ನಿಯೋಗದೊಂದಿಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸಿದ ಅವರು ಬಾಗಲಕೋಟೆ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ವಿದ್ಯಾರ್ಥಿಗಳು, ರೈತರು, ವ್ಯಾಪಾರಿಗಳು ಮತ್ತು ಸಾರ್ವಜನಿಕರಿಗೆ ರೈಲು ಸಂಪರ್ಕ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಮನವಿ ಸಲ್ಲಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಕುತಬುದ್ದೀನ್ ಖಾಜಿ, ಬಾಗಲಕೋಟೆ ಲೋಕಾಪುರ ರೈಲ್ವೆ ಕಾಮಗಾರಿಯನ್ನು ವಿಳಂಬ ಮಾಡದೆ ಪೂರ್ಣಗೊಳಿಸಿ ಪ್ಯಾಸೆಂಜರ್ ರೈಲು ಸೇವೆಯನ್ನು ಆರಂಭಿಸಿದರೆ ಈ ಭಾಗದ ಅಭಿವೃದ್ಧಿಗೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಹಾಗೂ ಸಾರ್ವಜನಿಕ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ತೌಸಿಫ್ ಕೆರೂರ್, ಭೀಮವಾದ ನ್ಯೂಸ್, ಬಾಗಲಕೋಟೆ. ಮತ್ತು ಉತ್ತರ ಕರ್ನಾಟಕ ಭಾಗದ ಜನರಿಗೆ ಹುಬ್ಬಳ್ಳಿ ಮತ್ತು ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸುವ ಒಂದು ಸಂಪರ್ಕ ಕೊಂಡಿ ಅಭಿವೃದ್ಧಿಯ ಜೀವನಾಡಿ ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗದ ಒಳಪಡುವ ಭಾರತ ದೇಶದ ಏನು ಭಕ್ತಾದಿಗಳ ಒಂದು ನಾಡೋದು, ಭಕ್ತಾದಿಗಳ ಒಂದು ಸಮೂಹವನ್ನೇ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಒಳಪಡ್ತೈತಿ. ಒಂದು ಆರಾಧ್ಯ ದೇವತೆ ಸೌದತ್ತಿ ಯಲ್ಲಮ್ಮನ ಭಕ್ತರು ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ದೇಶ ಅಷ್ಟೇ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಭಕ್ತರು ಆಗಮಿಸ್ತಾರೆ, ಬರುವ ಹೋಗೋಕ್ಕೆ ಐತಿ. ಅದರಂತೆ ಸಿರ್ಸಂಗಿ ಕಾಳಮಾದೇವಿ ಆರಾಧ್ಯ ದೇವತಿ, ಅವ್ರನ್ನ ಭಕ್ತರು ಕೂಡ ದೇಶ ವಿದೇಶಗಳಲ್ಲಿ ನಮ್ಮ ದೇಶದ ನಾನಾ ಭಾಗಗಳಿಂದ ಆ ಭಕ್ತರು ಅಲ್ಲೇ ಬರ್ತಾರೆ. ಅದರಂತೆ ರಾಮ ಭಕ್ತಿ ಶಬರಿ ದೇವಸ್ಥಾನದ ಶಬರಿ ಕೊಳದಾಗ ರಾಮದುರ್ಗಕ್ಕೆ ಹೊಂದಿರತಕ್ಕಂಥ ಸಮೀಪ ಅವರು ಕೂಡ ಅಲ್ಲಿ ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ್, ಗುಜರಾತ್ ಆ ಭಾಗದಿಂದ ಅಲ್ಲಿ ಭಕ್ತಾದಿಗಳು ಬರೋ ಹೋಗೋಕೆ ಇದೆ. ಅದರಂತೆ ವಡಚಿ ವೀರಭದ್ರೇಶ್ವರ ದೇವಸ್ಥಾನ ಅಲ್ಲಿ ಕೂಡ ನಮ್ಮ ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬರ್ತಾರೆ. ಇಷ್ಟೆಲ್ಲ ಅಲ್ಲೇ ಬರುವ ಹೋಗೋಕೆ ಮತ್ತು ವಾಣಿಜ್ಯ 14 ಶುಗರ್ ಫ್ಯಾಕ್ಟ್ರಿ, 8 ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ಆ ಮಾರ್ಗಕ್ಕೆ ಒಳಪಡ್ತಾವೆ. ಅದರಂತೆ ಯಾವುದೇ ದೊಡ್ಡ ಸಮುದ್ರ ಇಲ್ಲ, ಇಂಜಿನಿಯರಿಂಗ್ ಸರ್ವೆ ಯಾವುದೇ ದೊಡ್ಡ ಸಮುದ್ರ ಇಲ್ಲ, ಯಾವುದೇ ದುಡ್ಡುಗಳ ಸುರಂಗ ಮಾರ್ಗ ಹಾಕುವ ಅವಶ್ಯಕತೆ ಇಲ್ಲ. ಇಷ್ಟ ಸರಳೀಕರಣ, ಇಷ್ಟ ಲಾಭದಾಯಕ, ಇಷ್ಟ ಅನುಕೂಲಕರ ರೈಲ್ವೆ ಮಾರ್ಗ ಆಗೋದ್ರಿಂದ ನಮ್ಮ ತೇರ್ದಾಳ್, ರಕ್ಕೈ, ಬನಾಟಿ, ಜಮಖಂಡಿ ಮತ್ತು ಮುಧೋಳ್, ಲೋಕಾಪುರ್, ಕಲಾದಗಿ, ಬಾಗಲಕೋಟ್ ಭಾಗದ ಜನರಿಗೆ ಹೈಕೋರ್ಟ್ ಪೀಠಕ್ಕೆ, ವಿದ್ಯಾಕಾಶಿ ಧಾರವಾಡಕ್ಕೆ, ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಬಂದು ತಮ್ಮ ವ್ಯವಹಾರವನ್ನು ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಆ ಕಾರಣ ಮಾನ್ಯ ಜನರಲ್ ಮ್ಯಾನೇಜರ್ ಅವ್ರಿಗೆ ನಾನು ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ಅನುಷ್ಠಾನಗೊಳಿಸಲೇಬೇಕು ಅಂತ ಒಂದು ಒತ್ತಾಯವನ್ನು ಮಾಡೀನಿ. ಅನುಷ್ಠಾನಗೊಳಿಸಲಿಕ್ಕೆ ಅಗತ್ಯ ಇರುವಂಥ ಇವತ್ತು ಇಂಜಿನಿಯರಿಂಗ್ ಸರ್ವೆ, ಟ್ರಾಫಿಕ್ ಸರ್ವೆ, ಪಬ್ಲಿಕ್ ಟ್ರಾಫಿಕ್ ಸರ್ವೆ ಮತ್ತು ಇಂಜಿನಿಯರಿಂಗ್ ಸರ್ವೆ ಎಲ್ಲ ಸರ್ವೆಗಳನ್ನು ಯೋಜನೆ ಪರವಾಗಿ ಇರುವುದರಿಂದ ಈ ಯೋಜನೆ ಅನುಷ್ಠಾನಗೊಳಿಸುವುದರಲ್ಲಿ ಯಾವುದೇ ಅಡೆತಡೆ ಇರೋದಿಲ್ಲ ಅನ್ನುವಂಥ ಮನವರಿಕೆ ಕೂಡ ಮಾನ್ಯ ಜನರಲ್ ಮ್ಯಾನೇಜರ್ ಅವ್ರಿಗೆ, ಮಾನ್ಯ ಜಗದೀಶ್ ಶೆಟ್ಟರ್ ಅವ್ರಿಗೆ, ಮಾನ್ಯ ಪ್ರಹ್ಲಾದ್ ಜೋಶಿ ಅವ್ರಿಗೆ, ಮಾನ್ಯ ನಮ್ಮ ಉತ್ತರ ಕರ್ನಾಟಕದ ಎಲ್ಲ ಸಂಸದರುಗಳಿಗೆ ಮನವರಿಕೆ ಮಾಡಲಾಗಿದೆ. ಈ ಮುಂಬರುವ ಬಜೆಟ್ ಒಳಗೆ ಲೋಕಾಪುರ ಟು ಧಾರವಾಡ ರೈಲ್ವೆ ಮಾರ್ಗ ರಾಮದುರ್ಗ ಸೌದತ್ತಿ ಮಾರ್ಗವಾಗಿ ಪ್ರಾರಂಭ ಮಾಡಲೇಬೇಕಂತೇಳಿ ನಾನು ಕುತಬುದ್ದೀನ್ ಖಾಜಿ, ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ